ಅಣ್ಣ ಏನಿಲ್ಲ, ಅದು ಗುಲ್ಬರ್ಗ ಅವನೇನೋ ಮಾತಾಡಿದ್ನಲ್ಲ, ಅವ್ನ ನಂಬರ್ ಕಳ್ಸಿ ಅಣ್ಣ. ಇಲ್ಲ ಅಣ್ಣ, ನೀವ್ ಅಂದ್ರೆ ನನ್ಗೆ ತುಂಬಾ ಪ್ರಾಣ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನನಗ ಅಪ್ಪ ಅಮ್ಮ ಇಲ್ಲ. ಆ ರೀತಿ ನೀವು ನಡ್ಕೊಂತ ಇದೀರಲ್ಲ, ಅದು ಯಾರ ಕೈಲೂ ಆಗಲ್ಲ ಅಣ್ಣ. ಆ ಗುಲ್ಬರ್ಗ ಅವ್ನು ಮಾತಾಡಿದ್ನಲ್ಲ, ನಾನ್ ಸೈಯದ್ YMW ಅಂತ ಅಣ್ಣ, ಗೂಗಲ್ ಅಲ್ಲಿ ಹೊಡೀರಿ. ನಿಮ್ ಎಲ್ಲಾ ವಿಡಿಯೋದಲ್ಲಿ ನನ್ ಲೈಕ್ ನಂದೇ ಇರುತ್ತೆ, ಅಲ್ಲಿ ಮೇಲ್ಗಡೆನೆ ಇರುತ್ತೆ. ಇದು ಹಾರ್ಟ್ ಲೈಕ್ ಸಿಗಲ್ಲ ನಂದು. ಪ್ರೀತಿನಿಂದ ಮಾತಾಡ್ತೀನಿ, ಕೇಳಿಲ್ಲ ಅಂದ್ರೆ ನನ್ ಒಳಗಡೆ ಇರೋ ಭಗವಂತ ಆಚೆ ಬಂದಾಗ ಮಾತಾಡ್ತಾರ ಅವ್ರಿಗೆ. ಆದ್ರೆ ಮಾಡ್ಬೇಕು ಯೋಗೇಶ್ ಅಣ್ಣ, ಆಗಿಲ್ಲ ಅಂದ್ರೆ ಸೈಲೆಂಟ್ ಆಗಿ ನೋಡ್ಕೊಂಡ್ ಇರ್ಬೇಕು. ಗುಲ್ಬರ್ಗಾದಲ್ಲಿ ನಮ್ ಇಡೀ ಅರ್ಧ ಕಾಂದಾನೆ ಐತಿ. ಇಬ್ಬರು ಪೊಲೀಸ್ ಅವ್ರು ಇದಾರೆ, ಅವ್ರ ನಂಬರ್ ಫಾರ್ವರ್ಡ್ ಮಾಡಿದ್ರೆ 10 ನಿಮಿಷದಲ್ಲಿ ಎತ್ಕೊಂತಾರ ಅವ್ರು. ಅಣ್ಣ ಹಲೋ, ನಮಸ್ಕಾರ ಅಣ್ಣ. ನಮಸ್ಕಾರ, ಹೇಳಿ ಅಣ್ಣ. ಫೋನ್ ಮಾಡಿದ್ದೆ, ಅಕ್ಕ ಅವ್ರ ನಂಬರ್ ಕೊಟ್ಟಿದ್ದು. ನನ್ನ ಹೆಸರು ಸೈಯದ್ ರಿಜ್ವಾನ್ ಅಂತ ಅಣ್ಣ. ನಮಸ್ಕಾರ, ಹೇಳಿ ಅಣ್ಣ. ಅಣ್ಣ ನಿಮ್ ಇಷ್ಟ ಏನ್ ಎಷ್ಟೈತೆ ಅಷ್ಟಕ್ಕೆಲ್ಲ ನಾನು ಲೈಕ್ ಮಾಡಿರ್ತೀನಿ ಅಣ್ಣ. ಸೈಯದ್ YMW ಸೈಯದ್ ರಿಜ್ವಾನ್ ಅಂತ ನನ್ನ ಹ್ಯಾಶ್ಟ್ಯಾಗ್ ಅಲ್ಲೇ ಇರುತ್ತೆ ಅಣ್ಣ. ಏನಿಲ್ಲ, ಅದು ಗುಲ್ಬರ್ಗ ಅವನೇನೋ ಮಾತಾಡಿದ್ನಲ್ಲ, ಅವ್ನ ನಂಬರ್ ಕಳ್ಸಿ ಅಣ್ಣ. ಬಿಡಪ್ಪ, ಮಾತಾಡ್ತಾ ಇರ್ತಾರೆ, ಏನ್ ಮಾಡಕ್ಕಾಯ್ತು. ಇಲ್ಲ ಅಣ್ಣ, ನೀವ್ ಅಂದ್ರೆ ನನಗ್ ತುಂಬಾ ಪ್ರಾಣ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಜವಾಗ್ಲೂ ನಾನು ಒಬ್ಬ ಮುಸ್ಲಿಮ್ಸು, ಹಾ. ಆದ್ರೂನು ನಿಮಗ್ ನಾನು ಇಷ್ಟ ಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಏನಕ್ಕಂದ್ರೆ ನನಗ ಅಪ್ಪ ಅಮ್ಮ ಇಲ್ಲ. ಆ ರೀತಿ ನೀವು ನಡ್ಕೊಂತ ಇದೀರಲ್ಲ, ಅದು ಯಾರ ಕೈಲೂ ಆಗಲ್ಲಣ್ಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲಣ್ಣ, ಅದು ನೀವ್ ಒಂದ್ ಹೇಳ್ತೀರ ಚುಕ್ಕ ಕ್ಷೇತ್ರನ ಏನಂತ ಕನ್ನಡದಲ್ಲಿ, ಅದಕ್ಕೆ ನಾವ್ ಆ ಮೀರಕ್ಕೆ ನಮ್ಗದು ಯೋಗ್ಯತೆನೂ ಇಲ್ಲ. ಅಲ್ವೇನಣ್ಣ? ಒಂದ್ ಡೆತ್ತಲ್ಲಿ ಇದೀರಾ, ಅಕ್ಕ ಅವ್ರು ಹೇಳಿದ್ರು. ಆ ಗುಲ್ಬರ್ಗ ಅವ್ನು ಮಾತಾಡ್ನಲ್ಲ, ನಾನ್ ಸೈಯದ್ YMW ಅಂತ ಅಣ್ಣ, ಗೂಗಲ್ ಅಲ್ಲಿ ಹೊಡೀರಿ. ನಿಮ್ ಎಲ್ಲಾ ವಿಡಿಯೋದಲ್ಲಿ ನನ್ ಲೈಕ್ ನಂದೇ ಇರುತ್ತೆ, ಅಲ್ಲಿ ಮೇಲ್ಗಡೆನೆ ಇರುತ್ತೆ. ಇದು ಹಾರ್ಟ್ ಲೈಕ್ ಸಿಗಲ್ಲ ನಂದು, ಸ್ಟ್ರಾಗರ್ ಲೈಕ್ ಅಲ್ಲೇ ಇರುತ್ತೆ. ನನ್ ಚಾಮರಾಜಪೇಟೆ ಸ್ಟೇಷನ್ ಪಕ್ಕದಲ್ಲೇ ನನ್ನ ಅಂಗಡಿ ಇರೋದು, ಗ್ಯಾರೇಜ್ ಇರೋದು. ನಾನ್ ಬರ್ಬೇಕಂತ ಎಷ್ಟೋ ಪ್ರಯತ್ನ ಪಡ್ತಾ ಇದೀನಿ, ಅಲ್ಲಿ ಬರಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ ತರ ಕಷ್ಟ ಬೀಳೋರು ತುಂಬಾ 100ರಲ್ಲಿ 5 ಜನ. ಅಂತದ್ರಲ್ಲಿ ಈ ನಾಲಾಯಕರು ಮಾತಾಡಿದ್ರೆ ಕೇಳಿಸ್ಕೊಂಡ್ ಸುಮ್ನೆ ಅವರಷ್ಟು ಜನ ಇರಲ್ಲಣ್ಣ ಯಾರು. ನಿಜ. ಏನಕ್ಕಂದ್ರೆ ಪ್ರೀತಿನಿಂದ ಮಾತಾಡ್ತೀನಿ, ಕೇಳಿಲ್ಲ ಅಂದ್ರೆ ನನ್ ಒಳಗಡೆ ಇರೋ ಭಗವಂತ ಆಚೆ ಬಂದಾಗ ಮಾತಾಡ್ತಾರ ಅವ್ರಿಗೆ. ಅಲ್ವೇನಣ್ಣ? ನಿಮ್ ಕಷ್ಟ ಏನಂತ ನೀವ್ ಮನೆ ವಿಡಿಯೋ ಅಲ್ಲಿ ಒಂದ್ 10 ಬಿಟ್ರಿ. ನನಗ್ ತುಂಬಾ ಬೇಜಾರಾಯ್ತು, ಸಂಕಟ ಆಯ್ತು. ಏನೋ ಇಷ್ಟ ಮಾಡ್ರು ಒಳ್ಳೆಯವ್ರಿಗೆ, ಜನಗಳು ನಿಯತ್ತಿಲ್ವಲ್ಲೋ. ಆದ್ರೆ ಮಾಡ್ಬೇಕು ಯೋಗೇಶ್ ಅಣ್ಣ, ಆಗಿಲ್ಲ ಅಂದ್ರೆ ಸೈಲೆಂಟ್ ಆಗಿ ನೋಡ್ಕೊಂಡ್ ಇರ್ಬೇಕಣ್ಣ. ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಾ ಇದೀರಾ, ಇಷ್ಟೆಲ್ಲ ನೋಡ್ತಾ ಇದೀರಲ್ಲ, ಅದೇ ನಂಗೆ ಸಂತೋಷ. ನಾನು ಇವಾಗ ಗಂಟ ಅಲ್ಲಿ ಒಂದ್ ಸಹಾಯ ಮಾಡಿಲ್ಲ ಅಣ್ಣ. ಶೇರ್ ಮಾಡ್ತೀನಿ ಇನ್ನ ವಿಡಿಯೋಗಳು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿಮ್ ವಿಡಿಯೋಗೆ ಫಸ್ಟ್ ಲೈಕ್ ಮೇಲ್ಗಡೆ ಹೆಡ್ಲೈನ್ ಅಲ್ಲಿ ಇರುತ್ತೆ ನೋಡಿ, ಯಮಹಾ ಮೋಟರ್ ವರ್ಕ್ ಅಂತ ಇರತ್ತೆ, ಇಲ್ಲ ಸೈಯದ್ YMW ಇರತ್ತೆ, ಇಲ್ಲ ಸೈಯದ್ ರಿಜ್ವಾನ್ ಅಂತ ಹ್ಯಾಶ್ಟ್ಯಾಗರ್ ಅಲ್ಲಿ ವಿಡಿಯೋ ಅಲ್ಲಿ ನೋಡ್ರಿ. ನನ್ ಲೋಗೋಗಳು 2 ಕಾಣಿಸ್ತದಲ್ಲಿ. ಏನಕ್ಕಂದ್ರೆ ನಾನು ಒಬ್ಬ ಮುಸ್ಲಿಮ್ಸ್ ಆಗಿ ನಾನ್ ನಿಮಗ್ ಇಷ್ಟ ಪಡ್ತೀನಂದ್ರೆ ನಿಮ್ಮಂತವ್ರು ನನ್ಗೊಬ್ಬ ಸಾಕಿ ನನ್ಗೆ ಈ ಮಟ್ಟಕ್ಕೆ ಬೆಳ್ಸಿರೋದು. ಆ ಗುಣ ನಾನ್ ಮರೆಯಲ್ಲ, ಆ ಊಟ ನಾನ್ ಮರೆಯಲ್ಲ. ನಾನ್ ಬರ್ಬೇಕನ್ಸ್ತಾ ಇದ್ದೀನಿ, ಅಲ್ಲಿ ಬರಕ್ ಆಗ್ತಾ ಇಲ್ಲ. ಇವಾಗ ಅಕ್ಕ ಅವ್ರಿಗೆ ಫೋನ್ ಮಾಡಿ, ಅಕ್ಕ ಅವ್ರ ಈ ನಂಬರ್ ಕೊಟ್ಟಿರೋದಕ್ಕೆ ಈ ತರ ಆಯ್ತಕ್ಕ ಅಂದಿದ್ಕೆ, ಇಲ್ಲ ಕೊಡಿ ಅಕ್ಕ ಅಂದ್ರೆ ಇಲ್ಲ ಬೇಡ ಬಿಡಪ್ಪ ಅಂದ್ರು. ಇಲ್ಲ ಕೊಡಿ ಅಕ್ಕ ಅಂದ್ರೆ ಇಲ್ಲ ಬೇಡ ಬಿಡಪ್ಪ, ಅಣ್ಣ ಹತ್ರ ಮಾತಾಡಿ ಅಂದ್ರು. ಏನಕ್ಕಂದ್ರೆ ಅಣ್ಣ ನನ್ ಮಕಾ ಪರಿಚಯ ಇಲ್ಲ ಅಣ್ಣ, ಆದ್ರೂ ಮನಸ್ಸಿನಿಂದ ಪರಿಚಯ ಮಾಡಿಸ್ಕೊಂತೀನಿ ನಾನು. ಥ್ಯಾಂಕ್ ಯು. ನನ್ ಮೇಲೆ ಇಷ್ಟು ಪ್ರೀತಿ ಇಟ್ಟಿರೋದಕ್ಕೆ ನಿಜವಾಗ್ಲೂ ಧನ್ಯವಾದ ನಿಮ್ಗೆ. ನೋಡಿ, ಅದೆಲ್ಲ ಜನಗಳ ಆಶೀರ್ವಾದ ಅಣ್ಣ, ದೇವ್ರ ಆಶೀರ್ವಾದ ಅಣ್ಣ. ನಮ್ ಕಷ್ಟ ಏನು ಅಂತ ದೇವ್ರಿಗೊಬ್ಬನಿಗೆ ಕಾಣೋದು. ಹೌದು ಅಣ್ಣ, ಜನಗಳಿಗೆ ಅಷ್ಟ್ ಕಷ್ಟ ಕಾಣಲ್ಲ. ಹೌದು ಅಣ್ಣ. ಅದ್ರಲ್ಲಿ ಮಾತಾಡೋರು ಎಷ್ಟೋ ಮಾತಾಡ್ತಾರಣ್ಣ, ಅದಕ್ಕೆಲ್ಲ ನಾವ್ ತಲೆ ಹಾಕೋಬಾರ್ದು. ಅಂದ್ರೆ ಇವಾಗ ಅವ್ನ್ ಯಾರೋ ಗುಲ್ಬರ್ಗ ಅವ್ರು ಮಾತಾಡಿದಾರಲ್ಲ, ನನ್ಗೆ ಯಾಕೆ ಇಷ್ಟ ಆಗಿಲ್ಲ ಅಣ್ಣ. ನಿಮ್ಗ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಇದ್ದೆ ನಾನ್ ನಿಮಗ್ ಫೋನ್ ಮಾಡಿರೋದಣ್ಣ. ಏನಕ್ಕಂದ್ರೆ ಇವಾಗ ಗಂಟ ನಂಬರ್ ಸ್ಕ್ರೀನ್ ಶಾಟ್ ಲಾಕ್ ಡೌನ್ ನಿಂದ ಹೊಡೆದಿಕೊಂಡಿದೀನಿ. ಹೋಗ್ಬೇಕು ಯಾಕೋ ಆ ದೇವ್ರ ನಿನ್ನ ಮುಂದೆ ಹೆಜ್ಜೆ ಹಾಕಕ್ಕೆ ಬಿಡ್ತಾ ಇಲ್ಲ. ಏನೋ ಒಂದ್ ಇರ್ಬೋದು ನನ್ನ ಹತ್ರ. ಏನೋ ಅಲ್ಲಿಂದಾನೇ ಇಷ್ಟು ಪ್ರೀತಿ ತೋರಿಸ್ತಿದ್ದೀರಲ್ಲ, ಅದಕ್ಕೆ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ. ನಾನ್ ಯಾವಾಗ್ಲೂ ಹೇಳೋದೊಂದೇ ಅಣ್ಣ, ಇಡೀ ಕರ್ನಾಟಕಕ್ಕೆ ನಾನೊಬ್ಬ ಮಗ ಇದ್ದಂಗೆ, ಎಲ್ಲರ ಮನೆ ಮಗ ಇದ್ದಂಗೆ ನಾನು. ಎಲ್ರು ಪ್ರೀತಿ, ಎಲ್ರ ಆಶೀರ್ವಾದ ಬೇಕಷ್ಟೇ. ಅಣ್ಣ ದೇವ್ರ ಆಶೀರ್ವಾದ ಅಲ್ಲಣ್ಣ, ದೇವ್ರಗಳ ಆಶೀರ್ವಾದ ಇರುತ್ತೆ. ಹೌದು, ನಮ್ಗೆ ಎಲ್ಲಾ ದೇವ್ರದ್ದು ಇರುತ್ತೆ. ಹೌದೌದು. ಯಾಕಂದ್ರೆ ಅಲ್ಲಿ ಜಾತಿ ಭೇದ ಭಾವ ಏನು ಇಲ್ಲ ಅಣ್ಣ. ಇಲ್ಲ ಅಣ್ಣ, ಅದನ್ನ ನಾನು ಯಾವತ್ತ ರೀತಿ ನೋಡೋದು ಇಲ್ಲ, ನನಗೆ ಅದ್ ಇಷ್ಟನೂ ಇಲ್ಲ. ಹೌದಣ್ಣ.
ಅಲ್ಲಾನು ಇದಾನೆ, ಯೇಸುನು ಇದಾನೆ, ಕ್ರಿಶ್ಚಿಯನ್ಸ್ ಇದಾರೆ, ನಮ್ಗೆಲ್ಲಾ ಕನ್ನಡಿಗೆ ದೇವರು ಇದಾರೆ. ನಾನು ಅನ್ಕೊಂಡಿರೋದು ಒಂದೇ ಅಣ್ಣ, ನಾನ್ ತಿನ್ನೋ ಅನ್ನದಲ್ಲಿ ಎಲ್ಲರೂ ಬೆಳೆದಿರ್ತಾರೆ, ಎಲ್ಲರೂ ತಂದು ಮಾರ್ಕೆಟ್ ಗೆ ಹಾಕಿರ್ತಾರೆ. ಸೊ ನಾನ್ ತಿನ್ನೋ ಅನ್ನದಲ್ಲೇ ದೇವ್ರನ್ನ ನೋಡ್ತಾ ಇದೀನಿ ಅಂದಾಗ ನಾನ್ ಯಾಕಣ್ಣ ಜಾತಿ ನೋಡ್ಬೇಕು? ಅದು ಕರೆಕ್ಟ್ ಅಣ್ಣ. ಅಷ್ಟೇ ಅಣ್ಣ. ಅಣ್ಣ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತಣ್ಣ ಇವಾಗ? ನೆಲಮಂಗ್ಲ ಹತ್ರನೇ, ಅಲ್ಲಿಂದ 3 ಕಿಲೋಮೀಟರ್ ದೂರ. ಟೋಲ್ ಹತ್ರ ಬಂದ್ ಫೋನ್ ಮಾಡಿದ್ರೆ ಮಾಡಿ ಅಣ್ಣ, ಎನಿ ಟೈಮ್. ಇದು ನನ್ನ ನಂಬರ್ ಸೇವ್ ಮಾಡಿಕೊಳ್ಳಿ, ಸೈಯದ್ YMW ಅಂತ, ಇಲ್ಲ ಸೈಯದ್ ರಿಜ್ವಾನ್ ಅಂತ. ಖಂಡಿತ. ಯಾಕಂದ್ರೆ ನಾನು ನಿಮ್ಗೆ ಬರೋಕ್ ಮುಂಚೆ ಕಾಲ್ ಮಾಡ್ಕೊಂಡ್ ಬರ್ತೀನಿ. ಓಕೆ, ಏನು ಬೇಜಾರ್ ಮಾಡ್ಕೋಬೇಡಿ. ಅವ್ರ ನಂಬರ್ ಇದ್ರೆ ಕಳ್ಸಿ, ನಾನ್ ನೀಟಾಗಿ ಮಾತಾಡ್ತೀನಿ. ಥ್ಯಾಂಕ್ ಯು. ಯಾಕಂದ್ರೆ ಗುಲ್ಬರ್ಗಾದಲ್ಲಿ ನಮ್ ಇಡೀ ಅರ್ಧ ಕಾಂದಾನೆ ಐತಿ. ಬರೀ ನಮ್ ಇಬ್ಬರು ಪೊಲೀಸ್ ಅವ್ರು ಇದಾರೆ, ಅವ್ರ ನಂಬರ್ ಫಾರ್ವರ್ಡ್ ಮಾಡಿದ್ರೆ 10 ನಿಮಿಷದಲ್ಲಿ ಎತ್ಕೊಂತಾರ ಅವ್ರನ್ನ. ಸರಿ ಅಣ್ಣ, ಥ್ಯಾಂಕ್ ಯು. ನಂಬರ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ ಯೋಗೀಶ್ ಅಣ್ಣ. ನನ್ ಕಡೆಯಿಂದ ಏನಾನ ತಪ್ಪಾಗಿದ್ರೆ ಏನಿಲ್ಲ, ಧನ್ಯವಾದ. ನೀಟಾಗಿ ಬಂದು ಒಂದ್ ದಿವಸ ಮೀಟ್ ಆಗ್ತೀನಿ, ಒಳ್ಳೆ ದಿವಸ. ಯಾವಾಗ ಫ್ರೀ ಇರ್ತೀರಾ ಹೇಳಿ, ನೀಟಾಗಿ ಬಂದ್ ಮಾತಾಡ್ತೀನಿ. ಸರಿ ಅಣ್ಣ, ಥ್ಯಾಂಕ್ ಯು. ಏನಾಗತ್ತೆ ಅದು ಮಾಡ್ತೀನಿ ಅಣ್ಣ. ಥ್ಯಾಂಕ್ ಯು. ನಮಸ್ಕಾರ. ಸರಿ, ಓಕೆ ಅಣ್ಣ, ಧನ್ಯವಾದಗಳು. ಬಾಯ್ ಅಣ್ಣ, ಬಾಯ್.